ಹಾಯ್ ನಮಸ್ತೆ ರೀ ಫ್ರೆಂಡ್ಸ್ ಎಲ್ಲರಿಗೂ ಇವತ್ತು ನೋಡ್ರಿ ನಾನು ನಿಮಗೆ ಒಂದು ಬರ್ಫಿ ಮಾಡಿ ತೋರಿಸೋಣ ಅಂತ ಅಂದ್ಕೊಂಡೀನಿ. ಏನಪ್ಪ ಅಂತಂದರೆ ಈಗ ಕಾಜು ಬಾದಾಮ್ ಬರ್ಫಿ ಎಲ್ಲ ನೀವು ಗೊತ್ತೇ ಇರ್ತೈತಿ, ಬೇಕರಿಯಲ್ಲಿ ಸಿಗೋ ಥರ. ನಾನು ಮನೆಯಲ್ಲಿ ಶೇಂಗಾ ಬೀಜದಿಂದ ಒಂದು ಸ್ವೀಟ್ ಐಟಮ್ ಬರ್ಫಿ ಮಾಡಿ ತೋರಿಸೋಣ ಅಂತ ಅಂದ್ಕೊಂಡೀನಿ. ಇದನ್ನು ಮಾಡೋ ಉದ್ದೇಶ ಏನಪ್ಪ ಅಂತಂದ್ರೆ ನನ್ನ ಮಗನಿಗೆ ಶೇಂಗಾ ಬೀಜದಿಂದ ಮಾಡಿರೋಂಥ ಸ್ವೀಟ್ ಯಾವುದಾದ್ರೂ ಅವನಿಗೆ ಭಾಳ ಇಷ್ಟ. ಹಾಗಾಗಿ ಯಾವಾಗ್ಲೂ ಶೇಂಗಾದಿಂದ ಚಕ್ಕಿ ಮಾಡಿಟ್ಟಿರ್ತೀನಿ, ಇಲ್ಲಪ್ಪ ಅಂತಂದ್ರೆ ಶೇಂಗಾ ಉಂಡೆ ಮಾಡಿ ಇಟ್ಟಿರ್ತೀನಿ, ಲಡ್ಡು ಥರ ಮಾಡಿ. ಇವತ್ತು ಇದನ್ನು ಈ ಥರ ಅವನಿಗೆ ಒಂದೆರಡು ಸಲ ಮಾಡಿಕೊಟ್ಟಿದ್ದೆ, ಭಾಳ ಟೇಸ್ಟಾಗಿತ್ತು. ಹಾಗಾಗಿ ಇದೇ ಥರ ಮಾಡಿಕೊಡು ಅಂತಂದು ಇವತ್ತು ಅದನ್ನ ನಿಮಗೂ ತೋರಿಸ್ದಂಗೆ ಆಗ್ತೈತಿ ಅನ್ನೋ ಒಂದು ಉದ್ದೇಶದಿಂದ ಇದನ್ನ ಇವತ್ತು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನಾನು ನೋಡ್ರಿ ಒಂದು ಬೌಲ್ನಷ್ಟು ನಾನು ಶೇಂಗಾನ ತಗೊಂಡೇನಿ. ಒಂದು ತವಾದ ಮೇಲೆ ನಾನು ಈ ಶೇಂಗಾನ ಸ್ವಲ್ಪ ಮೀಡಿಯಮ್ ಫ್ಲೇಮ್ನಾಗ ಇಟ್ಕೊಂಡು ನಾನು ಹುರಿತದನಿ ಫ್ರೆಂಡ್ಸ್. ಅಂತಂದರೆ ಇದನ್ನು ಜಾಸ್ತಿ ಕಪ್ಪಗಾಗೋ ಥರ, ಆಮೇಲೆ ಈ ಲಡ್ಡು ಮಾಡೋಕ್ಕೆ ಚಕ್ಕಿ ಮಾಡೋ ಥರ ಹುರಿತಾರಲ್ಲ ಆ ಥರ ಇದನ್ನು ಹುರಿಯೋಂಗಿಲ್ಲ. ಶೇಂಗಾನ ಸ್ವಲ್ಪ ಲೈಟಾಗಿ, ಅಂದರೆ ಮೇಲಿಂದು ಸಿಪ್ಪೆ ಅಷ್ಟೇ ತೆಗ್ಯಾಕೆ ಬರಬೇಕು ಆ ಥರ ಇದನ್ನು ಸ್ವಲ್ಪ ಮೀಡಿಯಮ್ ಫ್ಲೇಮ್ನಾಗ ಇಟ್ಕೊಂಡು ಈ ಥರ ಸಿಪ್ಪೆ ಬಿಚ್ಚೋ ಥರ ಇದನ್ನ ಹುರ್ಕೊಂಡು ತೆಗಿಬೇಕು. ತೆಗ್ದಾದ್ಮೇಲೆ ಸ್ವಲ್ಪ ತಣ್ಣಗಾದ್ಮೇಲೆ ಇದನ್ನ ಮೇಲಿಂದು ಸಿಪ್ಪೆನೆಲ್ಲ ಅದನ್ನು ತೆಗ್ದಿಟ್ಕೊಂಡು ಕ್ಲೀನ್ ಮಾಡ್ಕೋಬೇಕು. ಇದನ್ನ ಯಾಕಪ್ಪ ಅಂತಂದರೆ ನಾವೀಗ ಕಾಜು ಬಾದಾಮ್ ಬರ್ಫಿ ನೀವು ನೋಡ್ದಂಗೆ ವೈಟ್ ಕಲರ್ ಯಾವ ಥರ ಬರ್ಫಿ ಬರ್ತದೋ ಅದೇ ಥರನ ಸೇಮ್ ಟು ಸೇಮ್ ಇದು ಬರ್ಬೇಕಪ್ಪ ಅಂತಂದ್ರೆ ನಾವು ಶೇಂಗಾನ ಇದೇ ಥರನ ಸ್ವಲ್ಪ ಲೈಟಾಗಿ ಬಿಸಿ ಮಾಡ್ಕೊಂಡು ಈ ಥರ ಸಿಪ್ಪೆನೆಲ್ಲ ನೀಟಾಗಿ ತೆಗ್ದಿಟ್ಕೋಬೇಕು ನೋಡಿರಿ. ಅದಾದಮೇಲೆ ಒಂದು ಮಿಕ್ಸಿ ಜಾರಿಗೆ ಇದನ್ನ ಹಾಕ್ಕೊಂಡು, ಆಮೇಲೆ ಇದ್ರ ಜೊತೆಗೆ ನಾನು ಒಂದು 2 ಏಲಕ್ಕಿನೂ ಇದ್ರ ಜೊತೆಗೆ ಹಾಕ್ಕೊಂಡು ನಾನು ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ. ಸ್ವಲ್ಪ ಫೈನ್ ಅನ್ನೋದಕ್ಕಿಂತ ಒಂದು ಸ್ವಲ್ಪ ತರಿಯಾಗಿ ಸ್ವಲ್ಪ ರುಬ್ಕೊಂಡು ಬರ್ತೀನಿ ಇದನ್ನ. ಈ ಸ್ವೀಟ್ ಐಟಮ್ನ ಒಂದು 10 ನಿಮಿಷದಲ್ಲೇ ಮಾಡ್ಕೋಬೋದು ಫ್ರೆಂಡ್ಸ್. ಇದನ್ನ ತಿನ್ನೋಕ್ಕೂ ಚೆನ್ನಾಗಿರ್ತೈತಿ, ಮಾಡೋಕ್ಕೂ ಭಾಳ ಈಸಿ, ಆಮೇಲೆ ಮಕ್ಕಳಿಗೆ ಆರೋಗ್ಯಕ್ಕೂ ಭಾಳ ಒಳ್ಳೆಯದು. ಅದಕ್ಕೋಸ್ಕರ ಮನೇಲಿ ಇದನ್ನೊಂದು ಸಲ ನೀವು ಟ್ರೈ ಮಾಡಿ ನೋಡಿರಿ. ನಾನು ನೋಡಿರಿ 1 ಕಪ್ಪು ಶೇಂಗಾ ಬೀಜ ಬೌಲಿಗೆ ಒಂದು 3/4 ಕಪ್ಪಷ್ಟು ನಾನು ಸಕ್ಕರೆ ತಗೊಂಡೀನಿ. ಆಮೇಲೆ ಒಂದು ಅರ್ಧ ಕಪ್ನಷ್ಟು ನಾನು ನೀರು ಹಾಕಿ ಇದನ್ನು ಸಕ್ಕರೆನ ಕರಗಿಸ್ಕೊಂಡು ಸ್ವಲ್ಪ ಪಾಕ ಬರೋ ಥರ, ಅಂದರೆ ಒಂದು ಸ್ವಲ್ಪ ಕೈಗೆ ಒಂದು ಎಳೆದಷ್ಟು ಪಾಕ ಬರೋಷ್ಟು ಥರ ಇದನ್ನ ನಾನು ಮೀಡಿಯಮ್ ಫ್ಲೇಮ್ನಾಗ ಇಟ್ಕೊಂಡು ನಾನು ಇದನ್ನ ಸಕ್ಕರೆನ ಕಾಯಿಸ್ತಾ ಇದ್ದೀನಿ. ಈ ಥರ ಕೈಲಿ ಮುಟ್ಟಿ ನೋಡಿದರೆ ಪಾಕ ಒಂದು ಸ್ವಲ್ಪ ಈ ಥರ ಅಂಟ್ಕೊಂಡು ಎಳೆ ಥರ ಬರಬೇಕು. ಆ ಟೈಮಲ್ಲಿ ನಾವೇನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಲ್ಲ ಶೇಂಗಾ ಬೀಜದ ಪುಡಿನ ಅದನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್. ಇದು ಸ್ವಲ್ಪ ಲೋ ಫ್ಲೇಮ್ನಾಗ ಇಟ್ಕೊಂಡೆ ಇದನ್ನು ಮಾಡಬೇಕು, ಇಲ್ಲ ಅಂತಂದ್ರೆ ಬೇಗ ಸ್ವಲ್ಪ ತಳ ಹಿಡಿದು ಬಿಡ್ತೈತಿ. ಆಮೇಲೆ ಇದಕ್ಕೆ ನಾನು ಇಲ್ಲಾಂದ್ರೆ 1.5 ಸ್ಪೂನಿನಷ್ಟು ನಾನು ತುಪ್ಪ ಆ್ಯಡ್ ಮಾಡ್ಕೊಂಡೇನಿ. ಅಂತಂದರೆ ತಳ ಒಂದು ಸ್ವಲ್ಪ ಬಿಡ್ಬೇಕು ಫ್ರೆಂಡ್ಸ್. ಇದು ಒಂದು 2-3 ಮಿನಿಟ್ಸ್ ಇದನ್ನು ಇದೇ ಥರನ ಬಾಯ್ಲ್ ಮಾಡ್ತಾಯಿದ್ರೆ ಅದು ತನ್ನಷ್ಟಕ್ಕೆ ತಾನೇ ತಳ ಬಿಡ್ತೈತಿ. ನೋಡಿರಿ, ಇದನ್ನು ಈ ಸ್ಟೇಜಿಗೆ ಬಂದಾದಮೇಲೆ ಇದನ್ನ ನಾನು ಫ್ಲೇಮ್ನ ಆಫ್ ಮಾಡ್ಕೊಂಡು ಒಂದು ತಟ್ಟೆ ತಗೊಂಡು ಅದನ್ನ ನಾನು ಹಿಂದ್ಗಡೆ ಸ್ವಲ್ಪ ಆಯಿಲ್ ಹಾಕಿ ಅದನ್ನ ಸವರ್ಕೊಂಡು, ಈಗ ಅದೇನು ನಾನು ಮಾಡ್ಕೊಂಡಿದ್ನಲ್ಲ ಅದನ್ನು ಇದಕ್ಕೆ ಹಾಕಿ, ತುಂಬ ಬಿಸಿ ಇರ್ತೈತಿ ಫ್ರೆಂಡ್ಸ್, ಅದರಲ್ಲೇ ನೋಡ್ಕೊಂಡು ಮಾಡ್ಕೋಬೇಕು ನಿಧಾನಾಗಿ. ನಾವು ಬಿಸಿ ಇದ್ದಾಗನೇ ಈ ಥರ ತಟ್ಕೊಂಡ್ಬಿಟ್ರೆ ಅದು ಕುತ್ಕೊಂತೈತಿ. ಸ್ವಲ್ಪ ತಣ್ಣಗಾಯ್ತಪ್ಪ ಅಂತಂದ್ರೆ ಅದು ನಮಗೆ ಯಾವ ಶೇಪ್ ಕೊಡೋಕ್ಕೂ ಬರೋಲ್ಲ, ಹಂಗಾಗಿಬಿಡ್ತೈತಿ ನೋಡ್ರಿ. ಇದನ್ನ ನಾನು ತಟ್ಟೆ ತುಂಬಾ ನೀಟಾಗಿ ಒಂದೇ ಸಮ ಬರೋ ಥರ ನಾನು ಇದನ್ನ ಹರಡ್ಕೊಂತೀನಿ. ಮಕ್ಕಳಿಗೆ ಸ್ಕೂಲಿಂದ ಬಂದ ತಕ್ಷಣ ಏನಾದರೂ ಅವರಿಗೆ ಮನೆಯದು ಇದಕ್ಕಿಂತನೂ ಏನಾದರೂ ಕೊಡು ಅಂತಿರ್ತಾರೆ. ಹಾಗಾಗಿ ನಾನು ಈ ಥರದ್ದನ್ನೆಲ್ಲ ಸ್ವಲ್ಪ ಮಾಡಿ ಇಟ್ಕೊತಾ ಇರ್ತೀನಿ ಮಕ್ಕಳಿಗೋಸ್ಕರ.
ಮಕ್ಕಳು ಅಷ್ಟೇ ಖುಷಿಯಿಂದನೇ ತಿಂತಾರೆ. ಅದೇ ಖುಷಿ ನನಗೆ, ಮಾಡಿದ್ದಕ್ಕೂ ಒಂದು ಇದು ಇರ್ತೈತಿ, ಖುಷಿಯಿಂದ ತಿಂದರೆ. ನೋಡಿರಿ ಈ ಥರ ಇದನ್ನು ಮಾಡ್ಕೊಂಡು ನಮಗೆ ಯಾವ ಶೇಪಿಗೆ ಬೇಕಲ್ಲ ಆ ಶೇಪಿಗೆ ಇದನ್ನ ನಾನು ಕಟ್ ಮಾಡ್ಕೊಂಡು, ಈ ಥರ ಹಿಂಗೆ ಬಿಸಿ ಇದ್ದಾಗನೇ ಕಟ್ ಮಾಡ್ಕೋಬೇಕು ಫ್ರೆಂಡ್ಸ್ ಇದು. ಮತ್ತು ತಣ್ಣಗಾದ್ಮೇಲೆ ನಮಗೆ ಕಟ್ ಮಾಡ್ಕೊಳಕ್ಕಾಗಲ್ಲ. ಈ ಥರ ಎಲ್ಲದನ್ನು ಫುಲ್ ಎಲ್ಲ ಕಟ್ ಮಾಡ್ಕೊಂಡು ಆಮೇಲೆ ಒಂದು 5 ನಿಮಿಷ ಇದನ್ನು ಬಿಟ್ಟುಬಿಟ್ರೆ ಅದು ಬೇಗನೆ ಇದಾಗಿ ಬರ್ಫಿ ಥರ ನಮಗೆ ಬರ್ತೈತಿ. ಫ್ರೆಂಡ್ಸ್ ಇಲ್ಲಿ ನೋಡಿರಿ ಈ ಥರ ಇದನ್ನು ನಾನು ಕಟ್ ಮಾಡ್ಕೊಂಡು ಇದನ್ನ ಒಂದು 3-4 ನಿಮಿಷ ಸ್ವಲ್ಪ ತಣ್ಣಗಾಗಕ್ಕೆ ಬಿಟ್ಟಿದ್ದೆ. ನೋಡಿರಿ ಈಗ ಎಷ್ಟು ಚೆನ್ನಾಗಿ ಸೇಮ್ ಕಾಜು ಬಾದಾಮ್ ಬರ್ಫಿ ಥರನೇ ಕಾಣಿಸ್ತೈತಲ್ಲ. ಆಮೇಲೆ ಟೇಸ್ಟ್ ಅಷ್ಟೇ ಚೆನ್ನಾಗಿರ್ತೈತಿ ಫ್ರೆಂಡ್ಸ್. ನೀವು ಮನೆಯಲ್ಲಿ ಇದನ್ನು ಒಂದು ಸಲ ಟ್ರೈ ಮಾಡಿ ಹೆಂಗಿತ್ತು ಅಂತ ನನಗೆ ಕಮೆಂಟ್ ಮಾಡಿರಿ. ಇವತ್ತಿನ ನನ್ನ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಕಮೆಂಟ್ ಮಾಡಿರಿ. ಯಾರಾದರೂ ಹೊಸದಾಗಿ ನೋಡೋರಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೆ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್. ಮತ್ತು ಮುಂದಿನ ವಿಡಿಯೋದಲ್ಲೇ ಸಿಗೋಣ. ಅಲ್ಲಿ ತನಕ ನಿಮಗೆಲ್ಲರಿಗೂ ನನ್ನ ಕಡೆಯಿಂದ ಧನ್ಯವಾದಗಳು ಫ್ರೆಂಡ್ಸ್.